ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಮತಾ ಬ್ಯಾನರ್ಜಿಗೆ ಬಹಳ ದೊಡ್ಡ ಶಾಕ್ ಕೊಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಹೆಕ್ಕಿರುವ ಮಾಹಿತಿ. ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಎರಡನೇ ದಿನ ಅತ್ಯಂತ ಮಹತ್ವ ಪಡ್ಕೊಳ್ತಿದೆ. SIR ವಿರುದ್ಧ ತಾನೇ ಜನರ ವಕೀಲೆ ಅನ್ನುವ ಹೆಸರಲ್ಲಿ ವಾದ ಮಾಡೋಕೆ ಇಳಿದಿದ್ದಾರೆ ಮಮತಾ ಬ್ಯಾನರ್ಜಿ. ಈ ಟೈಮಲ್ಲಿ ನೋಡಿ, ಸಂಚಲನ ಸೃಷ್ಟಿ ಮಾಡ್ತಿರುವಂಥ ನಂಬರ್ಸ್ ಏನಾಗ್ತಿದೆ ವೆಸ್ಟ್ ಬೆಂಗಾಲಲ್ಲಿ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿಗೆ ತಾನೇ ವಾದ ಮಾಡೋದಕ್ಕೆ ಬಂದು ನಿಂತಿರುವಂತಹ, ಜನರ ವಕೀಲೆ ಅಂತ ವಾದಕ್ಕೆ ನಿಂತಿರುವಂತಹ SIR ವಿರುದ್ಧ ಅಖಾಡಕ್ಕೆ ಧುಮುಕಿರುವಂಥ ಮಮತಾ ಬ್ಯಾನರ್ಜಿ ಅವರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಒಂದಂತೂ ಕ್ಲಿಯರ್ ಕಟ್ ಆಗಿ ಹೇಳ್ತಿದೆ ಸುಪ್ರೀಂ ಕೋರ್ಟ್. ಏನಂತ? SIR ಪ್ರಕ್ರಿಯೆಗೆ ಅಡೆತಡೆ ಮಾಡಲ್ಲ ನಾವು. SIR ಪ್ರಕ್ರಿಯೆ ಸಮಯಕ್ಕೆ ಸರಿಯಾಗಿ ಮುಗಿಯೋದಕ್ಕೆ ನಾವು ಯಾವ ಕಾರಣಕ್ಕೂ ಅಡಚಣೆ ಮಾಡಲ್ಲ, ನೆನಪಿಟ್ಕೊಳ್ಳಿ. ಅದಂತೂ ಕ್ಲಿಯರ್, ಡೌಟೇ ಇಟ್ಕೊಳ್ಬೇಡಿ. ಈ ವಿಚಾರಣೆಯಿಂದಾಗಿ SIR ಪ್ರಕ್ರಿಯೆಗೆ ಸಮಸ್ಯೆ ಆಗುತ್ತೆ, ವಿಳಂಬ, ಡಿಲೇ ಇಂಥದ್ದೆಲ್ಲ ಆಗುತ್ತೆ ಅಂತ ಅಂದುಕೊಳ್ಳೇಬೇಡಿ. ಅಡಚಣೆ ಮಾಡೋದಿಲ್ಲ ನೀವು. SIR ಮುಗಿಯುತ್ತೆ, ಯಾವಾಗ ಮುಗಿಯಬೇಕೋ, ಹೆಂಗೆ ನಡಿಬೇಕೋ ನಡೆಯುತ್ತೆ. ಆದರೆ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಮಾತ್ರ ಪರಿಹರಿಸ್ತೀವಿ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಮೊದಲು ಇವರೇ ಹೇಳಿದ್ರು, ಏನಂತ? ಮೈಕ್ರೋ ಅಬ್ಸರ್ವರ್ಸು ಹೊರಗಡೆಯಿಂದ ಕರ್ಕೊಂಡು ಬಂದಿದ್ದಾರೆ. ನಮ್ಮ ರಾಜ್ಯದ ಬಗ್ಗೆ ಒಂಚೂರು ಗೊತ್ತಿಲ್ಲದಿರೋರು, ನಮ್ಮ ಅಕ್ಷರ ಬೇರೆ ಥರ ಇರುತ್ತೆ, ಗೊತ್ತೇ ಇಲ್ದಿರೋರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ. ಸರಿ, ಯಾಕೆ ಅಂತ ಕೇಳಿದಾಗ ಎಲೆಕ್ಷನ್ ಕಮಿಷನ್ನು ಇವ್ರು ಕೊಡಲಿಲ್ಲ ಜನರನ್ನು, ನಾವು ಕರ್ಕೊಂಡು ಬಂದ್ವಿ, ನಮ್ಮ ಹತ್ರ ಇಲ್ಲ ಜನ ಅಂತ ಹೇಳಿದ್ದಂತಹ ಸರ್ಕಾರ ಈಗ ನಾವು 1000 ಜನರನ್ನು ರೆಡಿ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಆದರೆ ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಿರೋದು ಕ್ಲಿಯರ್ ಕಟ್ ಆಗಿ, SIR ಅಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ, ನಡೆಯುತ್ತೆ. ಏನೇನು ಸಮಸ್ಯೆಗಳಿವೆ ಅದನ್ನು ಮಾತ್ರ ಅಡ್ರೆಸ್ ಮಾಡೋಣ ಅಂತ. ನಂಬರ್ 1. ಎರಡನೇದಾಗಿ, ಅವರು ಮಮತಾ ಬ್ಯಾನರ್ಜಿ ಅವರು ವಕೀಲೆ ಅನ್ನೋ ರೀತಿಯಲ್ಲಿ, ಅಂದರೆ ಪಿಟಿಷನರ್ ಆಗೇ ವಾದ ಮಾಡ್ತಿರೋದು ಅವರು, ಸ್ಟಿಲ್ ಅವರೇ ಒಂದು ವಾದ ಮಾಡ್ತಿರೋದೇ ಸಾಂವಿಧಾನಿಕವಾಗಿ ತಪ್ಪು ಅನ್ನುವಂಥ ಅರ್ಜಿಯೂ ಸಲ್ಲಿಕೆಯಾಗಿದೆ. ಮಮತಾ ಬ್ಯಾನರ್ಜಿ ಅವ್ರಿಗೀಗ ಎಂತೆಂಥ ಅಂಕಿಅಂಶಗಳು ತೆರೆದುಕೊಳ್ತಿರೋದಂದ್ರೆ, ಅವ್ರ ರಾಜ್ಯದಲ್ಲಿ SIR ಏನು ಮಾಡ್ತಿದೆ ಅನ್ನೋದಕ್ಕೆ ಇದು ಸಾಕ್ಷಿ ನೋಡಿ. ಮಮತಾ ಬ್ಯಾನರ್ಜಿ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಎಲೆಕ್ಷನ್ ಕಮಿಷನ್ ಕೂಡ ಕೌಂಟರ್ ಪಿಟಿಷನ್ ಅನ್ನು ಹಾಕಿದೆ. ಎಷ್ಟು ಕಡೆ ದಾಳಿಯಾಗಿದೆ, ಅಫಿಷಿಯಲ್ಸ್ಗೆ ಹೇಗೆ ಪರ್ಸನಲ್ ಸೆಕ್ಯೂರಿಟಿಯನ್ನು ಅರೇಂಜ್ಮೆಂಟ್ ಮಾಡಬೇಕಾಗಿದೆ, Y+ ಕ್ಯಾಟಗರಿ ಭದ್ರತೆ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲದಂಥ ಭದ್ರತೆಯೊಂದಿಗೆ ಇಲ್ಲಿ ಎಲೆಕ್ಷನ್ ಆಫೀಸರ್ಸು ಕೆಲಸ ಮಾಡಬೇಕಾಗಿದೆ. ಮತ್ತು 700 ಜನರ ತಂಡ ದಾಳಿ ಮಾಡೋಕೆ ಬಂದಿದ್ದರಿಂದ ಹಿಡಿದು ಎಲೆಕ್ಷನ್ ಆಫೀಸರ್ ರೂಮು, ಅಂದರೆ ಅವರ ಅಲ್ಲಿ ಆಫೀಸ್ ಇರೋದೆಲ್ಲ ಅಟ್ಯಾಕ್ ಆಗಿ ರೂಮನ್ನು ಲಾಕ್ ಮಾಡಿ ಒಳಗಡೆ ಕೂಡ್ ಹಾಕಿ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದು, ಧ್ವಂಸ ಮಾಡೋಕೆ ಹೋಗಿದ್ದು, ಸಾಕ್ಷಿ ಸಮೇತ, ಡೇಟ್ ಸಮೇತ ಎಂತೆಂಥ ಇನ್ಸಿಡೆಂಟ್ಗಳಾಗಿವೆ ವೆಸ್ಟ್ ಬೆಂಗಾಲಲ್ಲಿ. ಎಲ್ಲೂ ನಡೆಯದ್ದು. ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಾ ಇದೆ, SIR ಪ್ರಕ್ರಿಯೆಗೆ ಎಷ್ಟು ದೊಡ್ಡ ತೊಡಕು ಹೆಜ್ಜೆಗೂ ಎದುರಾಗ್ತಿದೆ ವೆಸ್ಟ್ ಬೆಂಗಾಲಲ್ಲಿ. ಮತ್ತು ನಾವು ಮೈಕ್ರೋ ಅಬ್ಸರ್ವರ್ಸ್ ಇಟ್ಟಿರೋದ್ರ ಬಗ್ಗೆ ಈಗ ಇಷ್ಟೆಲ್ಲ ಹೇಳ್ತಿದ್ದಾರಲ್ಲ, ಅವ್ರು ಪ್ರೊವೈಡ್ ಮಾಡಿ ಅಂದರೂ ಮಾಡಿಲ್ಲ ಅಫಿಷಿಯಲ್ಸನ್ನು ಆರಂಭದಲ್ಲಿ. ಹಾಗಾಗಿ ನಾವು ಮ್ಯಾನ್ ಪವರ್ಗೋಸ್ಕರ ಹೊರಗಡೆಯಿಂದ ತಂದಿದ್ದೀವಿ ಅನ್ನುವಂಥ ಉತ್ತರವನ್ನು ಕೊಟ್ಟು ಕೌಂಟರ್ ಪಿಟಿಷನ್ ಹಾಕ್ಕೊಂಡು ಮಮತಾ ಬ್ಯಾನರ್ಜಿ ಅವರಿಗೆ ಸುಪ್ರೀಂ ಕೋರ್ಟಲ್ಲಿ EC ಸೆಡ್ ಹೊಡೆದಿದೆ ಒಂದು ಕಡೆ. ಮತ್ತೊಂದು ಕಡೆ ಇನ್ನೊಂದು ಅರ್ಜಿ ಬಂದಿದೆ. ಸ್ವತಃ CM ಈ ಕೇಸಲ್ಲಿ ವಾದ ಮಾಡ್ತಿರೋದು ಕೋರ್ಟ್ ಮೇಲೆ ಒಂದು ರೀತಿಯಲ್ಲಿ ಒತ್ತಡ ಹೇರಿದಂಥ ವಾತಾವರಣ ನಿರ್ಮಾಣ ಮಾಡುತ್ತೆ. ಇದು ಕೆಲವೊಮ್ಮೆ ಈ ಕೇಸ್ನ, ಈ ಪ್ರಕರಣದ ದಿಕ್ಕು ದೆಸೆ ಬದಲಾಯಿಸಬಹುದು ಅನ್ನೋ ರೀತಿಯಲ್ಲೂ ಅರ್ಜಿ ಬಂದಿದೆ. ಅದನ್ನು ಕೂಡ ವಿಚಾರಣೆ ಕೋರ್ಟ್ ಎತ್ಕೊಳ್ಳುತ್ತೆ. ಮಮತಾ ಬ್ಯಾನರ್ಜಿನೇ ಬಂದು ಈ ರೀತಿ ಡ್ರಾಮಾ ಮಾಡೋದು ಸರಿನಾ ಅಂತ BJP ಹೇಳ್ತಿದ್ದಾರಲ್ಲ, ಇದೊಂಥರ ಹೈ ಡ್ರಾಮಾ. ತಾನೇ ಹೋಗಿ ವಾದ ಮಾಡೋದು, ಜನರ ವಕೀಲೆ ಅಂತ ಅನ್ಸ್ಕೊಳ್ಳೋದು, ಎಲೆಕ್ಷನ್ ಟೈಮ್ ಅಂತ ಇದು ಸೀನ್ ಕ್ರಿಯೇಟ್ ಮಾಡೋದು ಅಂತೆಲ್ಲ BJP ಮುಗಿ ಬೀಳ್ತಿರೋ ಹೊತ್ತಲ್ಲಿ ಕೋರ್ಟ್ಗೂ ಕೂಡ ಅರ್ಜಿ ಬಂದಿದೆ. CM ವಾದ ಮಾಡೋದು ಈ ಕೇಸ್ನ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತವಾಗಿ ಏನು ಕೋರ್ಟ್ ಡೆಲಿವರ್ ಮಾಡಬೇಕಲ್ಲ, ಆ ರೀತಿ ನೀತಿಯ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುತ್ತಾ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಿದ್ದಾರೆ ಅವರು ಅರ್ಜಿದಾರರು. ಇದರ ನಡುವೆ ನೋಡಿ, ಅಂಕಿ ಅಂಶಗಳು ಹೊರಗಡೆ ಬೀಳ್ತಿರೋದು ಏನಪ್ಪ ಅಂತ ಕೇಳಿದ್ರೆ, ಈ ಮ್ಯಾಪಿಂಗ್ ಪ್ರಾಸೆಸ್ ನಡೀತಾ ಇದೆಯಲ್ವಾ, ಅಂದರೆ 58 ಲಕ್ಷ ಈಗಾಗಲೇ ಹೊರಗಡೆ ಇಟ್ಟಿದ್ದಾರೆ. ಫೆಬ್ರವರಿ 14ಕ್ಕೆ ಮುಗಿಬೇಕು ಪ್ರಾಸೆಸ್ಸು. ಇದ್ರ ನಡುವೆ 2002ರ ಲಿಸ್ಟ್ಗೆ ಕಂಪೇರ್ ಮಾಡಿ ನೋಡಿದಾಗ ಎಷ್ಟೊಂದು ಜನ ಮ್ಯಾಚ್ ಆಗ್ತಿಲ್ಲ. ಓವರ್ ಆಲ್ 1.5 ಕೋಟಿ ಜನರ ಹೆಸರು ಡಿಲೀಟ್ ಆಗಬಹುದು ಅಂತ ಈಗ ಹೇಳ್ತಿರೋದು, ವೋಟರ್ಸ್ ಡಿಲೀಟ್ ಆಗಬಹುದು ಅಂತ. ಹೆಚ್ಚು ಕಡಿಮೆ ಅಲ್ಲಿ
ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡುವಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅವ್ರು ಬಂದು ವಿಚಾರಣೆಗೆ ಹಾಜರಾಗಬೇಕು, ಎಲೆಕ್ಷನ್ ಕಮಿಷನ್ ಎದುರು ಅವರವರ ದಾಖಲಾತಿಗಳನ್ನು ಕೊಡಬೇಕು. ಅದೆಲ್ಲ ಆಗದೇ ಇದ್ದರೆ 1-1.5 ಕೋಟಿ ತನಕ ಹೋಗ್ಬಿಡ್ಬೋದು. ವೆಸ್ಟ್ ಬೆಂಗಾಲಲ್ಲಿ ಅಷ್ಟು ಜೋರು ಜಟಾಪಟಿ ಆಗ್ತಿದೆ. ವೆಸ್ಟ್ ಬೆಂಗಾಲಲ್ಲಿರುವಷ್ಟು ಅಕ್ರಮ ವಲಸಿಗರು, ನುಸುಳುಕೋರರು ಎಲ್ಲೂ ಇಲ್ಲ ಅನ್ನುವಂಥ ಆಕ್ರೋಶ ಸಿಡಿದಿರೋ ಹೊತ್ತಲ್ಲೇ ನೋಡಿ ಏನೇನು ಡೇಟಾ ಬರ್ತಿದೆ ಅಂದರೆ, ಒಬ್ಬ ಮನುಷ್ಯನಿಗೆ 389 ಜನ ಚಿಲ್ಡ್ರನ್ ಅಂತೆ. ಇದು SIR ಅಲ್ಲಿ ಎಕ್ಸ್ಪೋಸ್ ಆಗಿರುವಂಥ ವೋಟರ್ಸ್ ಮ್ಯಾಪಿಂಗ್ ಡೀಟೇಲ್ಸು. ಬೆಚ್ಚು ಬೀಳ್ತೀರಾ ನೀವು. ಹೆಂಗಾಗಿದೆ ಅಂದರೆ, ಒಂದು ಡಿಸ್ಟ್ರಿಕ್ಟಲ್ಲಿ ಒಬ್ಬ ವ್ಯಕ್ತಿಯ ಮಕ್ಕಳು ಅನ್ನೋ ರೀತಿಯಲ್ಲಿ ಎಷ್ಟು ಜನ ಅಲ್ಲಿ ಇರೋದು? 389 ಜನ ಅಂತೆ. ಹಾಗೆ 310 ವೋಟರ್ಸು ಒಬ್ಬ ಪೇರೆಂಟ್ಗೆ, ಅಂದರೆ ಒಂದು ಜೋಡಿಗೆ ಲಿಂಕ್ ಆಗಿರೋದು, ಅಷ್ಟು ಜನ ಮಕ್ಕಳು ಅನ್ನೋ ರೀತಿಯಲ್ಲಿ ಇನ್ನೊಂದು ಕೇಸ್ ಇದು. ಮತ್ತು 50+ ಚಿಲ್ಡ್ರನ್ ಇರುವಂತಹ ಒಟ್ಟು 10 ಕೇಸ್ಗಳು ಡಿಟೆಕ್ಟ್ ಆಗಿವೆ. 50+ ಚಿಲ್ಡ್ರನ್. ಹಾಗೆ 100ಕ್ಕೂ ಹೆಚ್ಚು ಮಕ್ಕಳಿರುವಂತಹ 7 ಕೇಸ್ಗಳು. ಮುರ್ಷಿದಾಬಾದ್ನಲ್ಲಿ 199 ವೋಟರ್ಸು ಒಬ್ಬ ವ್ಯಕ್ತಿಗೆ ಕನೆಕ್ಟ್ ಆಗಿರೋದು ಮ್ಯಾಪಿಂಗಲ್ಲಿ. ಆ ರೀತಿಯಲ್ಲಾಗಿದೆ ಅಂದರೆ ವೆಸ್ಟ್ ಬೆಂಗಾಲ್ ವೋಟರ್ ಲಿಸ್ಟಲ್ಲಿ ಇನ್ನು ಏನೇನಿರಬಹುದು ನೋಡಿ, ಬೆಚ್ಚು ಬೀಳಿಸ್ತಾ ಇದೆ ಈ ಮಾಹಿತಿ ಎಲ್ಲ. ಮತ್ತು 2.06 ಲ್ಯಾಕ್ ಕೇಸಸ್ಸು 6+ ಚಿಲ್ಡ್ರನ್ ಇರೋವಂಥ ಕೇಸ್ಗಳಿವೆ. 8682 ಕೇಸ್ಗಳು 10+ ಮಕ್ಕಳಿರೋದನ್ನು ತೋರಿಸ್ತಾ ಇದೆ. ಸೊ ಬಹಳ ದೊಡ್ಡ ಕ್ಲೀನಪ್ ನಡೀತಿದೆ ವೆಸ್ಟ್ ಬೆಂಗಾಲಲ್ಲಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಹ ವ್ಯವಸ್ಥೆಯಲ್ಲಿ ಅಲ್ಲಿ ವೋಟಿಂಗ್ ಸಿಸ್ಟಮ್ ವರ್ಕ್ ಆಗ್ತಿತ್ತು ಅನ್ನೋದನ್ನು ಎಕ್ಸ್ಪೋಸ್ ಮಾಡ್ತಿರುವಂಥ ಒಂದು ಭಯಂಕರವಾದ ನಂಬರ್ ಇದು. ಸೇಮ್ ಪೇರೆಂಟ್ಗೆ ಅಕ್ರಾಸ್ ದ ಡಿಸ್ಟ್ರಿಕ್ಟ್ಸು 100 ವೋಟರ್ಸು ಮ್ಯಾಪ್ ಆಗಿದ್ದಾರೆ ಅಂದರೆ ಹೆಂಗೆ ಸಾಧ್ಯ ಅದು? ಈಗ ಓಕೆ, ಈ ಡೆತ್ ಡಿಲೀಟ್ ಆಗಿದ್ದು ವೆಸ್ಟ್ ಬೆಂಗಾಲಲ್ಲಿ ದತ್ತ, ದುತ್ತ, ಬ್ಯಾನರ್ಜಿ ಮತ್ತು ಭಟ್ಟಾಚಾರ್ಯ, ಚಾಟರ್ಜಿ, ಚಟ್ಟೋಪಾಧ್ಯಾಯ ಇದೆಲ್ಲ ಕಾಮನ್ ಇರುತ್ತೆ. ಗೊತ್ತಿಲ್ಲ, ಹೊರಗಡೆಯಿಂದ ಮೈಕ್ರೋ ಅಬ್ಸರ್ವರ್ಸ್ನ ತೊಗೊಂಬಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ. ಹಾಗಾಗಿ ಹೊರಗಡೆಯವ್ರಿಗೆ ಬೆಂಗಾಳದ ಕಲ್ಚರ್ ಗೊತ್ತಿಲ್ಲ. ಅಲ್ಲಿ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಇರುತ್ತಲ್ವಾ, ಅಲ್ಲೇ ಡಿಲೀಟ್ ಮಾಡ್ತಿದ್ದಾರೆ. ಆ ಥರ ಇರೋದನ್ನೆಲ್ಲ ಕಿತ್ತು ಬಿಸಾಕ್ತಿದ್ದಾರೆ. ವೋಟಿಂಗ್ ರೈಟ್ಸನ್ನು ಕಿತ್ಕೊಳ್ತಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದಾರಲ್ವಾ ವೆಸ್ಟ್ ಬೆಂಗಾಲ್ CM ಮಮತಾ ಬ್ಯಾನರ್ಜಿ. ಇದಕ್ಕೇನು ಹೇಳ್ತಾರೆ? ಈಗ ಒಬ್ಬ ವ್ಯಕ್ತಿ 389 ಜನ ಮಕ್ಕಳಿದ್ದಾರಾ? ಅದು 1-2 ಕೇಸ್ಗಳಲ್ಲ ನೋಡಿ, ಬೆಚ್ಚು ಬೀಳು ಥರ ಇದೆ. ಮುರ್ಷಿದಾಬಾದ್ದೆಲ್ಲ ಎಕ್ಸಾಂಪಲ್ಸು. ಮತ್ತು 2.5 ಲಕ್ಷ ಹತ್ತತ್ರ ಜನಕ್ಕೆ 6 ಜನಕ್ಕಿಂತ ಹೆಚ್ಚು ಮಕ್ಕಳಿದ್ದಾರಾ? 8600 ಜನಕ್ಕೆ 10 ಜನ ಮಕ್ಕಳಿದ್ದಾರಾ? ಏನು ವಿಚಿತ್ರವಾದ ನಂಬರ್ಸ್ ಕಾಣಿಸ್ತಾ ಇದೆ ಅಂದರೆ, ಅಬ್ನಾರ್ಮಲ್ ಫ್ಯಾಮಿಲಿ ಡೇಟಾ 2 ಲಕ್ಷ 3 ಲಕ್ಷ ಅಷ್ಟು ಜನಕ್ಕೆ ಕನೆಕ್ಟ್ ಆಗಿರೋದು. ಅಷ್ಟು ಆಶ್ಚರ್ಯಕರವಾದ ನಂಬರ್ಸ್ ಎಲ್ಲ ಹೊರಗಡೆ ಬರ್ತಿದೆ ಈಗ. ಹಾಗೆ ಲಾರ್ಜ್ ಸ್ಕೇಲ್ ಕ್ಲೀನಪ್ಗೆ ಈಗ ಎಲೆಕ್ಷನ್ ಕಮಿಷನ್ ಏನು SIR ಪ್ರಕ್ರಿಯೆ ಈಗ ದಾರಿ ಮಾಡಿಕೊಡ್ತಾ ಇದೆ. ಬಹಳಷ್ಟು ಅಕ್ರಮಗಳು ಮತ್ತು ಬೇಕಾಬಿಟ್ಟಿಯಾಗಿ ತಯಾರಾದಂತಹ ಸಿದ್ಧತೆಗಳು ಅಲ್ಲಿ ವೋಟರ್ ಲಿಸ್ಟಲ್ಲಿ ಎಲ್ಲ ಈಗ ಎಕ್ಸ್ಪೋಸ್ ಆಗ್ತಿರೋದು. BJPಗರು ಹೇಳ್ತಾ ಇದ್ದಿದ್ದೇನು ಇಷ್ಟು ದಿನ? ಅಕ್ರಮ ವಲಸಿಗರನ್ನೆಲ್ಲ ಗುಡಿಸುವ ಪ್ರಕ್ರಿಯೆ ಆಗುತ್ತೆ. ಕೋಟಿಗಟ್ಟಲೆ ವೋಟರ್ಸ್ ನೋಡ್ತಾ ಇರಿ, ಅಕ್ರಮವಾಗಿ ಇವ್ರು ಗೆದ್ದುಕೊಂಡು ಬರ್ತಾ ಇದ್ರು. ಇಂಥವ್ರಿಗೆ ಬಾರ್ಡರ್ ಓಪನ್ ಮಾಡಿಕೊಂಡು ಬೇರೆ ಯಾವ ರಾಜ್ಯದಲ್ಲೂ ಓಪನ್ ಇಲ್ಲ, ಎಲ್ಲ ಕಡೆ ಬೇಲಿ ಹಾಕಾಗಿದೆ, ಫೆನ್ಸಿಂಗ್ ವರ್ಕ್ ಆಗಿದೆ. ಇವರು ಭೂಮಿನೂ ಕೊಡದೆ ಎಲ್ಲ ಮೊನ್ನೆ ಜಡ್ಜ್ಮೆಂಟ್ ಬಂತು, BSF ಅವ್ರಿಗೆ ಹ್ಯಾಂಡ್ ಓವರ್ ಆಯಿತು. ಅದು ಜಟಾಪಟಿ ನಡೀತಾ ಇದೆ, ಸಂಘರ್ಷ ನಡೀತಿದೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ. ಅಲ್ಲಿ ಬೇಲಿ ಹಾಕೋಕೆ ಬಿಡದೆ ಇವರು ಓಪನ್ ಇಟ್ಕೊಂಡು ಕೈ ಬೀಸಿ ರೆಡ್ ಕಾರ್ಪೆಟ್ ಹಾಸಿ ಅಕ್ರಮ ವಲಸಿಗರನ್ನು ಕರೆದು ವೋಟರ್ಸನ್ನಾಗಿ ಮಾಡಿಕೊಂಡು ಅಲ್ಲಿನ ಯುವಕರಿಗೆ ಅಲ್ಲೊಂದೇ ಅಲ್ಲ, ಇದು ಇಡೀ ದೇಶಕ್ಕೆ ಸ್ಪ್ರೆಡ್ ಆಗ್ತಾರೆ ಅವರು. ಅಕ್ರಮ ಬಾಂಗ್ಲಾದೇಶಿಗಳು ವೆಸ್ಟ್ ಬೆಂಗಾಲ್ ಮೂಲದಿಂದ ಎಲ್ಲ ಕಡೆ ಬರ್ತಾರೆ. ಇಡೀ ದೇಶದ ಆಂತರಿಕ ಭದ್ರತೆಗೇನೆ ಥ್ರೆಟ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಆಕ್ರೋಶ ಸಿಡಿದಿರೋ ಹೊತ್ತಲ್ಲಿ ಎಂತೆಂಥ ನಂಬರ್ಸ್ ಹೊರಗಡೆ ಬರ್ತಿದೆ ನೋಡಿ. ಈಗ ಮ್ಯಾಪಿಂಗ್ ನಡೀತಾ ಇದೆಯಲ್ಲ, ಈ ಪ್ರಾಸೆಸ್ಸಲ್ಲಿ ಬಣ್ಣ ಬಯಲಾಗ್ತಿದೆ. 3-3.5 ಲಕ್ಷ ಜನ ಮ್ಯಾಪಿಂಗ್ಗೆ ಕರೆದ್ರೆ ಹೋಗೇ ಇರಲಿಲ್ಲ. ಯಾಕೆ ಹೋಗಿಲ್ಲ ಹಂಗಾದ್ರೆ? ಅವ್ರು ಇಲ್ವೇ ಇಲ್ವಾ? ಇಲ್ಲದೇ ಇರೋರ ಹೆಸರಿತ್ತ ಅಲ್ಲಿ? ಅಥವಾ ಏನು ಕಳ್ಳಾಟ ನಡೆದಿದೆ? ಎಲೆಕ್ಷನ್ ಕಮಿಷನ್ಗೆ ಸಿಗ್ತಿರೋದು 1-2 ಅಲ್ಲ. ಆದರೆ ಮಮತಾ ಬ್ಯಾನರ್ಜಿ ಅವರಿಗೆ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಿದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. ಒಂದೊಂದು ಲೆಟರ್ ಮಿಸ್ಟೇಕ್ಗೇನೆ ಎಲ್ಲರನ್ನ ಕಿತ್ತು ಬಿಸಾಕ್ತಿದ್ದಾರೆ ಅಂತ. ಸೊ ಇದಕ್ಕಾದರೂ ಉತ್ತರ ಬೇಕಲ್ವಾ? ಎಲೆಕ್ಷನ್ ಕಮಿಷನ್ಗೆ ಇದೇ ಅಸ್ತ್ರವಾಗಿರೋದು. ಇಷ್ಟೆಲ್ಲ ಲೋಪದೋಷಗಳನ್ನ ಇಟ್ಟುಕೊಂಡು ಹಾಗೆ ಬಿಡೋಕ್ಕಾಗುತ್ತಾ ಹಾಗಾದರೆ? ಮತ್ತೆ ವ್ಯಾಕ್ಯೂಮಲ್ಲಿ ಮುಚ್ಚಿಟ್ಕೊಂಡು ಮಾಡ್ತಾರೆ ಈ ಪ್ರಾಸೆಸನ್ನು. ಏನೇ ಡಿಲೀಟ್ ಆಗಲಿ, ಆ್ಯಡ್ ಆಗಲಿ ಎಲ್ಲ ಪಬ್ಲಿಷ್ ಆಗುತ್ತೆ. ಏನೇ ಮಿಸ್ಟೇಕ್ಸ್ ಇದ್ರೂ ನಮ್ಮ ಹೆಸರು ಡಿಲೀಟ್ ಆಗಿದೆ, ನಮ್ಮ ಹತ್ರ ಇಂಥ ಡಾಕ್ಯುಮೆಂಟ್ಸ್ ಇದೆ ಅಂತ ಅಹವಾಲು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ.
ಅದನ್ನು ಯಾಕೆ ಎಲೆಕ್ಷನ್ ಕಮಿಷನ್ ತಪ್ಪು ಮಾಡ್ತಿದೆ ಅಂತ ಹೇಳ್ತೀರಿ ನೀವು? ಪಾರದರ್ಶಕವಾಗಿ ನಡೆದಿದೆ, ಎಲೆಕ್ಷನ್ ಕಮಿಷನ್ ಅಧಿಕಾರ ಅದು ಅಂತ ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದವ್ರಿಗೆ ಚಾಟಿ ಏಟ್ ಕೊಟ್ಟಿತ್ತು. ಈಗ ವೆಸ್ಟ್ ಬೆಂಗಾಲ್ ವಿಚಾರಣೆ ಸ್ವತಃ ಮಮತಾ ಬ್ಯಾನರ್ಜಿಯವರ ವಾದ ನಡೀತಿದೆ. CJI ಸೂರ್ಯಕಾಂತ್ ಅವರೇ ಈ ಕೇಸ್ನಲ್ಲಿ ಇರುವಂತಹ ನ್ಯಾಯಮೂರ್ತಿಗಳಾಗಿದ್ದಾರೆ. ಸೊ ಅತ್ಯಂತ ಮಹತ್ವ ಪಡ್ಕೊಳ್ತಿದೆ ಈಗ ಪ್ರಕರಣದಲ್ಲಿ ಈ ಎಲ್ಲ ಅಂಶಗಳು ಬಹಿರಂಗವಾಗ್ತಿರೋದು. ಸುಪ್ರೀಂ ಕೋರ್ಟ್ ವೆಸ್ಟ್ ಬೆಂಗಾಲ್ SIR ಪ್ರಕ್ರಿಯೆ ಬಗ್ಗೆ ಯಾವ ತೀರ್ಪನ್ನ ಪ್ರಕಟಿಸಲಿದೆ ಅಂತ ಮೈಕ್ರೋ ಅಬ್ಸರ್ವರ್ಸ್ ಸುತ್ತಾನೆ ದೊಡ್ಡ ಹಂಗಾಮ ಸೃಷ್ಟಿಯಾಗಿದೆ. ಯಾಕೆ ಹೊರಗಡೆ ಏನು ಕರ್ಕೊಂಡು ಬಂದ್ರು, ಯಾವ ರಾಜ್ಯದಲ್ಲೂ ಹೊರಗಡೆ ಏನು ಕರ್ಕೊಂಡು ಬಂದಿಲ್ಲ ಅಂತ. ಸೊ ಈಗ ಹೇಳ್ತಿದ್ದಾರೆ, ಈಗ ನಾವು ಪ್ರೊವೈಡ್ ಮಾಡಿದ್ದೀವಿ ಅಂತ ಎಲೆಕ್ಷನ್ ಕಮಿಷನ್. ಇವ್ರು ಕೇಳಿದ್ರು ಕೊಟ್ಟಿಲ್ಲ. ನಾವು ಕೇಳಿದ್ವಿ ಕೊಡಿ ಆಫೀಷಿಯಲ್ಸ್ನ, ಇಷ್ಟು ಜನ ಬೇಕು ನಮ್ಗೆ ವರ್ಕರ್ಸು ಅಂತ ಕೇಳಿದ್ರೆ ಕೊಡಲಿಲ್ಲ ಅನ್ನುವ ಉತ್ತರಕ್ಕೆ ವೆಸ್ಟ್ ಬೆಂಗಾಲ್ ಹೇಳ್ತಿರೋದು ನಾವು ಈಗ ಪ್ರೊವೈಡ್ ಮಾಡಿದ್ದೀವಿ ಅಂತ. ಸೊ ಅದರ ಸುತ್ತ ಈಗ ಸುಪ್ರೀಂ ಕೋರ್ಟಲ್ಲಿ ವಾದ ಪ್ರತಿವಾದ ಎಲ್ಲ ಆಗ್ತಾ ಇದೆ. ಇದರ ನಡುವೆ ವೆಸ್ಟ್ ಬೆಂಗಾಲ್ ವೋಟರ್ ಲಿಸ್ಟ್ ಕಳ್ಳಾಟಗಳು ಬೆಚ್ಚಿ ಬೀಳಿಸ್ತಿವೆ. ಕರ್ನಾಟಕದಲ್ಲೂ ಈಗ ಪ್ರಕ್ರಿಯೆ ಶುರು ಆಗ್ತಾ ಇದ್ದು, ಕರ್ನಾಟಕದಲ್ಲಿ ಎಂತೆಂಥ ಬೆಳವಣಿಗೆಗಳಾಗ್ತವೆ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.